ಬಂದೇವ್ರಿ 6 ಗಂಟೆದಿಂದ ಇಲ್ಲೇ ಕೂತೇವ್ರಿ ಇನ್ನೂ ಒಂದು ಬಸ್ ಇಲ್ಲ. ಇದು ಬಸ್ ಬಂದಿರೋದು ಗೊತ್ತಿರಲಿಲ್ಲ ಹಂಗಾರೆ. ಬಸ್ ಇಲ್ರಿ ಇಲ್ಲಿ ಬಂದಾಗಿಂದ ಒಂದು ರೀ ಎಲ್ಲ ಅಲ್ಲೇ ದಂಡಿಗೆ ನಿಲ್ಲಿಸ್ಬಿಟ್ಟಿದಾರೆ, ಸ್ಟ್ರೈಕ್ ಮಾಡತ್ತಾರ್ರಿ. ಖರೆ ಸ್ಕೂಲ್ ಹುಡುಗರಿಗೆ ತೊಂದರೆ ಆಗೈತ್ರಲ್ಲ, ಬೇರೆ ರೀತಿ ಮಾಡ್ರೂ ಎಲ್ಲರಿಗೂ ತೊಂದರೆ ಆಗೋದ್ರಲ್ಲ. ಈಗ ಹೋಗೋದ ಬರೋದ ಎಲ್ಲರಿಗೂ ತೊಂದರೆ ಆಗೋದೆ, ಪ್ರತಿಯೊಬ್ಬರು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು, ಬಸ್ಲೇನೆ ಹೋಗ್ಬೇಕಂತ ಎಲ್ಲರೂ ಕಾಯ್ಕೊಂಡು ಕೂತಿರ್ತಾರೆ. ಹೆಣ್ಮಕ್ಳು ಹೆಂಗೆ ಹೋಗೋರ್ರಿ? ಈಗ ನಾವು ಎಲ್ಲ ಸೌದತ್ತಿಗೆ ಹೊಂಟಿದೆವು. ಚಿಕ್ಕೋಡಿಗೆ ತಟ್ಟಿದ ಸಾರಿಗೆ ನೌಕರರ ಮುಷ್ಕರದ ಬಿಸಿ. ಸಾರಿಗೆ ಸಿಬ್ಬಂದಿ ಮೇಲೆ ಮೇಲಾಧಿಕಾರಿಗಳಿಂದ ಒತ್ತಡ. ಕೆಲಸಕ್ಕೆ ಹಾಜರಾಗದೇ ಇದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ. ಕೆಲಸಕ್ಕೆ ತೆರಳಿ ಇಲ್ಲವಾದಲ್ಲಿ ಕಷ್ಟ ಅನುಭವಿಸ್ತೀರಿ. ಚಿಕ್ಕೋಡಿಯಿಂದ ಹೊರಡಬೇಕಾಗಿದ್ದ ಬಸ್ ಸಿಬ್ಬಂದಿ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಬಸ್ ವ್ಯವಸ್ಥೆ ಇಲ್ಲದೆ ಪರದಾಟ ಮಾಡ್ತಾ ಇದ್ದಾರೆ ಪ್ರಯಾಣಿಕರು. ಕೆಲಸ ಮಾಡುವಂತೆ ಸೂಚನೆಯನ್ನ ನೀಡ್ತಾ ಇದ್ದಾರೆ ಡಿಪೋ ಮ್ಯಾನೇಜರ್. ಒತ್ತಡಕ್ಕೆ ಮಣಿದು ಕೆಲಸಕ್ಕೆ ಗುತ್ತಿಗೆ ನೌಕರರು ಹಾಜರಾಗಿದ್ದಾರೆ. ನೋಡಿ, ಚಿಕ್ಕೋಡಿಯಲ್ಲಿ ಬಹಳ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಮೇಲಾಧಿಕಾರಿಗಳು ಕಂಪ್ಲೀಟ್ ಆಗಿ ಒತ್ತಡ ಹೇರಿದ್ದಾರಂತೆ. ನೀವು ಕೆಲಸಕ್ಕೆ ಬರಲೇಬೇಕು, ಇಲ್ಲ ಅಂತಂದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಅಂತ. ಹಾಗಾಗಿ ಕೆಲವೊಂದಷ್ಟು ಮಂದಿ ಈಗ ಗುತ್ತಿಗೆ ನೌಕರರು ಹಾಜರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಸಮಸ್ಯೆ ಇಲ್ಲಪ್ಪ, ಪೊಲೀಸ್ ಪ್ರೊಟೆಕ್ಷನ್ ಹೋಗ್ಲೇ. ನಿಮ್ದು ಯಾವ್ದ್ರಿ? ನೆಕ್ಸ್ಟ್ ಒಂದು ಗಾಡಿ ರೆಡಿ ಪಟ್ಟಿ ಅವ್ರಲ್ಲೇ ಅಂತ ಟೈಮ್ದಾಗ ತಗೋತಮ್ಮ ಬೇಕಾದ್ರೆ ಗೇಟ್ ಚೆಕ್ ಮಾಡ್ಕೊಂಡು ಸಾರಿಗೆ ಬಂದ್. ಕೆಎಸ್ಆರ್ಟಿಸಿ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳ ಎಂಟ್ರಿ. ಬಾಗಲಕೋಟೆ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ಪ್ರವೇಶವಾಗಿದೆ. 40ಕ್ಕೂ ಹೆಚ್ಚು ಖಾಸಗಿ ಬಸ್ಗಳ ಮೂಲಕ ಪ್ರಯಾಣಿಕರು ಸಂಚಾರವನ್ನು ಮಾಡಲಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಖಾಸಗಿ ವಾಹನಗಳ ವ್ಯವಸ್ಥೆ ಮಾಡಿದ್ದಾರೆ. ಪ್ರಯಾಣಿಕರ ಪ್ರಯಾಣ ಮಾರ್ಗವನ್ನು ವಿಚಾರಿಸಿ ಖಾಸಗಿ ಬಸ್ಗಳ ವ್ಯವಸ್ಥೆ ಮಾಡೋದಕ್ಕೆ ತಯಾರಿ ಆಗಿರೋದು.
ರಾತ್ರಿ ಬೇರೆ ಕಡೆಯಿಂದ ಬಾಗಲಕೋಟೆಗೆ ಬಂದಂತ ಪ್ರಯಾಣಿಕರಿಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಬಾಗಲಕೋಟೆ RTO ಅಧಿಕಾರಿಗಳ ನೇತೃತ್ವದಲ್ಲಿ ಖಾಸಗಿ ವಾಹನದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೋಡಿ, ಕೆಲವು ಕಡೆಯಲ್ಲಿ ಸಾರಿಗೆ ಇಲಾಖೆಯವರೇ ಎಚ್ಚೆತ್ತುಕೊಳ್ತಾ ಇದ್ದಾರೆ ಅಥವಾ ಅವರೇ ಒಂದು ಸಿದ್ಧತೆ ಮಾಡ್ತಾ ಇದ್ದಾರೆ. ಈಗ ನಮ್ಮಿಂದ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರೇ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಇನ್ ಕೆಲವು ಕಡೆಯಲ್ಲಿ RTO ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. RTO ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ, ಎಲ್ಲಿಗೆ ಹೋಗೋರು ಜಾಸ್ತಿ ಇದ್ದಾರೆ, ಸದ್ಯ ಸ್ಥಿತಿಗತಿಗೇನು ಅದೆಲ್ಲವನ್ನು ಗಮನಿಸಿಕೊಂಡು ಒಂದೇ ಕಡೆಗೆ ಸುಮಾರು ಮಂದಿ ಹೋಗೋರಿದ್ದಾರೆ ಅಂತಂದರೆ ಆ ಭಾಗಕ್ಕೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಸರ್ಕಾರದಿಂದ ಸೂಚನೆ ಇದ್ದಂಗೆ ಕಾಣಿಸ್ತಾ ಇದೆ. ಯಾವಾಗ ಈ ಸಂಧಾನ ಅನ್ನೋದು ವಿಫಲ ಆಯಿತು, ಸರ್ಕಾರ ಪ್ಲಾನ್ B ರೆಡಿ ಇದೆ ಅಂತ ಹೇಳ್ಕೊಂಡಿತ್ತು. ಸೊ ಹಾಗಾಗಿ ಜಿಲ್ಲಾವಾರು ಕೂಡ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳಿಗೆ ಖಡಕ್ ಆದಂಥ ಸೂಚನೆ ಸಂದೇಶ ಬಂದಂಗೆ ಕಾಣಿಸ್ತಾ ಇದೆ. RTO ಅಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟಂಥ ಬೇರೆ ಬೇರೆ ಅಧಿಕಾರಿಗಳಿಗೆ ಪ್ರಯಾಣಿಕರಿಗೆ ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗಬಾರ್ದು, ಕಿರಿಕಿರಿ ಆಗಬಾರ್ದು, ಹೊರೆ ಆಗಬಾರ್ದು, ಅವರಿಗೆ ಸೂಕ್ತ ರೀತಿಯಾದಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಮೆಸೇಜ್ ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಎಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗಬೇಕು, ಎಷ್ಟು ಮಂದಿ ಇದ್ದಾರೆ, ಅವ್ರಿಗೆ ಬದಲಿ ವ್ಯವಸ್ಥೆ ಏನು ಮಾಡ್ಬೋದು, ಅದೆಲ್ಲವನ್ನು ನೋಡಿ ವ್ಯವಸ್ಥೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿದ್ದಾರೆ ಅನ್ನೋದನ್ನ ನೇರವಾಗಿ